ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ನನ್ನ ರೈಸ್ ಬಾತು ಸೂಪರ್ ಆಗಿತ್ತು. 22 ಪ್ಲೇಟ್ ಕೂಡ ತಿನ್ಕೊಂಡು ಹೋಗ್ಬಿಡ್ತೇನೆ. ಸರಿ ಅಣ್ಣ. ಅಕ್ಕ ಒಂದು ಪ್ಲೇಟ್ ಇಡ್ಲಿ ವಡೆ ಕೊಡಿ. ಕೊಡಲ್ಲ. ಇವತ್ತು ಹೋಟ್ಲು ಬಂದು ಎಲ್ಲ ಹೋಗ್ತಾ ಇಲ್ಲ. ಅದು ಅಣ್ಣ ಹೇಳಿದ್ಮೇಲೆ ಉಸಿರು ಎತ್ತೋ ಅಷ್ಟು ಧೈರ್ಯ ನಿನಗೆ ಹೋಗ್ತಾ ಇರ್ಬೇಕು. ಹಂಗಲ್ಲ ಅಣ್ಣ. ಅಯ್ಯ ನೀನ ತಿರ್ಗಾ ಮಾತಾಡ್ತಾ ಇದ್ಯಾ ನಮ್ಮ ಮಗನೇ. ಏಯ್, ಹೋಟ್ಲಿಗೆ ಬರೋರು ದ್ಯಾವ್ರು ಸಮಾನ. ಅವ್ರಿಗೆ ಎದುರಿಸೋದು, ತೊಂದರೆ ಕೊಡೋದು ಮಾಡಿದ್ರೆ ಓಹೋ ನೋಡ್ರು ಗಿಳಿ ಗಿಡ್ಗ ಆಗ್ಬಿಟ್ಟೈತೆ. ನಿಮ್ಮ ಅಣ್ಣ ನೆರೆಸಕ್ ಹೊಸ ಹತ್ತಿಗೆ ಬಂದ್ಬಿಟ್ಟವಳೆ. ಮಾತಾಡದೆ ಹೋದ್ರೆ ಸರಿ. ನನಗೂ ಅದೇ ಬೇಕಾಗಿತ್ತು ಗಿಳಿ. ಈ ಸಿಂಹ ಒಂದ್ಸಲ ಗರ್ಜಿಸಿದ್ರೆ ಎಲ್ರು ಇಲಿ ತರ ಬಿಲಾ ಸೇರ್ಕೊಂತ ಇದ್ರು. ಆದ್ರೆ ನೀನು ಸಿಂಹಿಣಿ ತರ ನನಗೆ ಸವಾಲಾಗ್ತಾ ಇದೆಯಲ್ಲ. ನಿನ್ನ ಧೈರ್ಯಕ್ಕೆ ನಾನು ಉತ್ತರ ಕೊಡ್ಲೇಬೇಕು ಕಣೆ. ನಾನು ಎಲ್ಲ ಅಂದ್ರೆ ನನ್ನ ಗಂಡಸ್ತನಕ್ಕೆ ಅವಮಾನ. ನಿಮ್ ಗಂಡಸ್ತನನ ಹಿಂಗಲ್ಲ ತೋರ್ಸೋದು. ಮೊದ್ಲು ನಿಜವಾದ ಗಂಡಸರು ಹೆಂಗ್ ಬದುಕ್ತಾರೆ ಅಂತ ಇವಾಗ ನೋಡು. ಏನೇಂದೆ? ಶೇಖರ, ಏನಪ್ಪ ಹೆಣ್ಮಕ್ಳ ಹತ್ರ ಹೀಗ ಮಾತಾಡೋದು? ಕೃಷ್ಣಪ್ಪ, ನೀನ್ ಸೈಲೆಂಟ್ ಆಗಿ ಸೈಡ್ ಅಲ್ಲಿ ಇದ್ಬಿಡು. ಅಲ್ಲಪ್ಪ, ಏನ್ ಸಾಹೇಬ್ರೆ, ನೀವ್ ಇವ್ರು ಗದಲ್ ಬಿಟ್ಟು ಹಿಂಗ್ ಕೇಳ್ಕೊತಾ ಇದ್ದೀರಾ? ಈಗ್ಲಾದ್ರು ತಿಳ್ಕೊ, ನಮ್ ಕದರ್ಗೆ ಕಾಕಿನ ಎದುರಬೇಕು ಅಂತದ್ರಲ್ಲಿ ನೀನು. ಶೇಖರ ನಿಲ್ಲಪ್ಪ. ನೋಡು, ಸಾಹೇಬ್ರು ಈಗ ರೌಂಡ್ಸಿಗೆ ಬರ್ತಾರೆ. ಮೊದಲು ನೀ ಇಲ್ಲಿಂದ ಹೋಗು. ಈಗ ಬಂದಿರೋ ಸಾಹೇಬ್ರು ಹಳೆ ಸಾಹೇಬ್ರಂಗಲ್ಲ, ಹೆಣ್ಮಕ್ಳ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟು. ಹೌದಣ್ಣ, ಮೊನ್ನೆ ಕಾರ್ಗೋ ಯಾವುದೋ ಹುಡುಗಿ ವಿಚಾರಕ್ಕೆ ಹೋದಂತ ಸರ್ಜೆಗೆ ಹಾಕೊಂಡು ಗುಮ್ಮವ್ರೆ. ಅಣ್ಣ, ಅವ್ರು ಕೊಟ್ಟಿರೋ ಕೂಳೆಗೆ 3 ತಿಂಗಳು ಮಲ್ಗಿರೋ ಕಡೆನೆ ಮಲ್ಕೋಬೇಕಾಗತ್ತೆ. ಎದೊಳಕ್ಕಾಗಲ್ಲ. ನನ್ನ ಮಾತು ಕೇಳೋಣ, ಹೋಗ್ಬಿಡೋಣ ಬಾರೋಣ. ಮಿನಿಸ್ಟ್ರ್ ಮನೆ ಇಲ್ಲೇ ಅಲ್ವಾ, ಅದಕ್ಕೆ ಅವ್ರನ್ನ ಸಾಹೇಬರು ರೌಂಡ್ಸ್ಗೆ ಹಾಕಿದ್ದಾರೆ. ಅದು ಅಲ್ಲದೆ ಹಳೆ ಕೇಸ್ ಫೈಲ್ನ ತೆಗೆಸಿ ನಿನ್ ಮೇಲೆ ಕಣ್ಣಿಡಕ್ಕೆ ಹೇಳಿದ್ದಾರೆ. ಹುಷಾರು. ನೀನೀಗೇನಾದ್ರೂ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಿನಗೆ ತೊಂದರೆ. ನನ್ನ ಮಾತು ಕೇಳೋಣ, ಬಾರೋಣ, ಹೋಗೋಣ. ನಮ್ಗೆ ಯಾಕೆ ಬಿಡ. ಹಿಂಗೆ ನಕಲ ಮಾಡ್ತಾ ಇರೋ ನೀನು. ನಾವು ಕೊಡಕ್ ಕೊಟ್ಲೆ ನಿನ್ ತಡ್ಕೊಳಕ್ ಆಗ್ದಲೆ. ನಾವು ಉಸುಲಿ ಮಾಡೋ ದುಡ್ಡು ನಿನ್ ಕೈಲಿ ಕೊಡಕ್ ಆಗ್ದಲೆ. ನನ್ನ ಕಾಲಿಡ್ಕೋಬೇಕು, ಹಂಗ ಮಾಡ್ತೀವಿ. ಏಯ್ ಬರ. ಕುತ್ಕೊಳ್ಳಿ, ನಿಲ್ತೀನಿ. ಕುಂತ್ಕೊಳ್ಳಿ. ಸಾಹೇಬ್ರೆ, ಇಂಥವ್ರನ್ನೆಲ್ಲ ಕಂಬಿಯಿಂದ ಹಾಕ್ಸದ್ ಬಿಟ್ಟು ಸಮಾಧಾನವಾಗಿ ಮಾತಾಡಿ ಕಳ್ಸಿದ್ರಲ್ಲ. ಅವನನ್ನ ಒಳಗೆ ಹಾಕ್ಸಿದ್ರೆ ಚಿಟಕಿ ಹೊಡೆಯೋಷ್ಟರಲ್ಲಿ ದೊಡ್ಡ ದೊಡ್ಡ ಕೈಗಳು ಅವನನ್ನ ಬಿಡಿಸ್ಕೊಂಡು ಹೋಗೋಕೆ ಬರ್ತವೆ. ಆಮೇಲೆ ಇದೇ ದ್ವೇಷ ಇಟ್ಕೊಂಡು ನಿನಗೆ ಸುಮ್ಮನೆ ತೊಂದರೆ ಕೊಡ್ತಾನಮ್ಮ. ಅದಕ್ಕೆ ಇದನ್ನ ಇಲ್ಲಿಗೆ ಬಿಟ್ಬಿಡೋದು ವಾಸಿ ಅಂತ ಹಾಗೆ ಮಾಡಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.